ಹಾಯ್ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಇವತ್ತು ನ್ಯೂ ಇಯರ್ ಡೇ. ಸೊ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2025 ಆಲ್ ಆಫ್ ಯು. ಸೊ ಇವತ್ತು ನಾನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 5:30ಗೆ ಎದ್ದಿದ್ದೀನಿ. ಸೊ ನಿನ್ನೆ ನೈಟೇನೆ ನಾನು ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ದೇವ್ರ ಸಾಮಾನು, ದೇವ್ರ ಪೂಜೆ ಮಾಡೋಕ್ಕಂತೇಳಿ ಏನೂ ಕ್ಲೀನ್ ಮಾಡಿರಲಿಲ್ಲ. ಯಾಕಂತಂದರೆ ಮಾರ್ನಿಂಗ್ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ, ದೇವ್ರ ಸಾಮಾನೆಲ್ಲ ಆವಾಗ ತೊಳ್ಕೊಳ್ಳೋಣ, ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ನಾನೇನು ಮಾಡಿರಲಿಲ್ಲ. ಸೊ ಈಗ 5:30ಗೆ ನಾನು ಎದ್ದು ಸ್ನಾನ ಮಾಡಿಕೊಂಡು ಸೊ ಈಗ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಈಗ ನಾನು ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿ ಒಂದೇ ಸರಿ ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ, ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕಂತಲೇ ಸಪ್ರೇಟಾಗಿ ದೇವ್ರ ಮನೆಗಂತಲೇ ಸಪ್ರೇಟ್ ಕ್ಲಾತ್ ಇಟ್ಟಿದ್ದೀನಿ ಒರೆಸ್ಕೊಳ್ಳೋಕ್ಕೆ. ಆ್ಯಂಡ್ ಸಪ್ರೇಟ್ ವಾಟ್ರು, ಅದಕ್ಕೆ ಸಪ್ರೇಟಾಗಿ ಎಲ್ಲನೂ ಸಪ್ರೇಟಾಗಿರುತ್ತೆ ದೇವ್ರ ಮನೆಗೆ ಮಾತ್ರ. ಸೊ ಹಾಲಲ್ಲಿ ಯೂಸ್ ಮಾಡೋದು ಯಾವುದೇ ಕೂಡ ನಾನು ದೇವ್ರ ಮನೆಯಲ್ಲಿ ಯೂಸ್ ಮಾಡಲ್ಲ. ಸೊ ಈಗೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಈಗ ಬಟ್ಟೆನೂ ಅಷ್ಟೇ, ನೀರು ಅಷ್ಟೇ, ಎಲ್ಲನೂ ಸಪ್ರೇಟ್ ಇರುತ್ತೆ. ಗೈಸ್, ನಾನು ಹೇಳ್ದೆ ಅಲ್ವಾ ನಿನ್ನೆ ನೈಟೇ ನಾನೆಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಅಂತ. ಸೊ ಮನೆಯೆಲ್ಲನೂ ಕ್ಲೀನ್ ಮಾಡಿ ನೋಡಿ, ರಂಗೋಲಿ ಕೂಡ ಈ ರೀತಿಯಾಗಿರೋ ರಂಗೋಲಿ ಹಾಕಿದೆ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿಬಿಟ್ಟು. ಸೊ ಹೇಗಿದೆ ರಂಗೋಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಪೂಜೆನೂ ಎಲ್ಲನೂ ಮಾಡಿ ಮುಗೀತು ನೋಡಿ, ಪೂಜೆನೂ ಎಲ್ಲನೂ ಮಾಡಿದ್ದೀನಿ. ಸೊ ದೀಪ ಹಚ್ಚಾಯಿತು, ದೀಪ ಧೂಪ ಎಲ್ಲನೂ ಹಚ್ಚಿಬಿಟ್ಟು ಸೊ ಈಗ ಮತ್ತೆ ನನಗೆ ಟೈಮ್ ಇಲ್ಲ. ಸೊ ನಾನು ಆಫೀಸ್ಗೆ ರೆಡಿ ಆಗಬೇಕು. ಸೊ ಇದು ಅರ್ಲಿ ಮಾರ್ನಿಂಗ್ ಈಗ 6:30 ಆಗಿದೆ. ನಾನು 6:30ಗೆಲ್ಲನೂ ಪೂಜೆ ಎಲ್ಲನೂ ಮುಗಿಸಿದ್ದೀನಿ. ಮುಗಿಸ್ಬಿಟ್ಟು ಆಫೀಸ್ಗೆ ರೆಡಿ ಆಗಬೇಕು ಫ್ರೆಂಡ್ಸ್. ಆ್ಯಂಡ್ ಇದೇ ವ್ಲಾಗಲ್ಲಿ ನಾನು ನಿಮಗೆ ಆಫೀಸ್ಗೆ ಹೋಗೋಕ್ಕೆ ಸಿಂಪಲ್ಲಾಗಿ ಯಾವ ರೀತಿಯಾಗಿ ರೆಡಿ ಆಗಬೇಕು, ಮೇಕಪ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹಲೋ ಗಾಯ್ಸ್, ನಾನು ಸಿಂಪಲ್ಲಾಗಿ ತುಂಬ ಬೇಗ ಯಾವ ರೀತಿಯಾಗಿ ಮೇಕಪ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ಫಸ್ಟ್ಗೆ ನನ್ನ ಫೇಸು ನಾನು ವಾಶ್ ಮಾಡಿಕೊಂಡು ತುಂಬ ಟೈಮ್ ಆಯಿತಲ್ಲ, ಡ್ರೈ ಆಗಿದೆ. ಸೊ ಹಂಗಾಗಿ ನಾನು ರೋಸ್ ವಾಟರ್ ಯೂಸ್ ಮಾಡ್ತಾಯಿದ್ದೀನಿ, ಗುಲಾಬರಿದು ರೋಸ್ ವಾಟರ್ ಯೂಸ್ ಮಾಡಿ. ಈಗ ಚಳಿಗಾಲ ಅಲ್ಲ, ಸೊ ಹಂಗಾಗಿ ಫೇಸನ್ನು ತುಂಬ ಡ್ರೈ ಆಗುತ್ತೆ. ಜಾಸ್ತಿ ಟೈಮ್ ಏನು ಬೇಕಾಗಲ್ಲ, ಜಸ್ಟ್ ಬೇಗ ಹಂಗೆ ಆಗುತ್ತೆ. ಸೊ ಇದು ಸ್ವಲ್ಪ ಡ್ರೈ ಆಗಲಿ. ಸೊ ಅದಾದಮೇಲೆ ನಾನು ಪಾಂಡ್ಸ್ ಮಾಯ್ಶ್ಚರೈಸರ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಮಾಯ್ಶ್ಚರೈಸರ್ ಕ್ರೀಮ್ ಯಾಕಂತಂದರೆ, ಸೊ ನಮ್ಮದು ಈಗ ವಿಂಟರ್ ಇರೋದ್ರಿಂದ ಬೇಗ ಡ್ರೈ ಆಗುತ್ತೆ ಸ್ಕಿನ್ನು. ಸೊ ಹಂಗಾಗಿ ಇದು ಸ್ಕಿನ್ನ ಮಾಯ್ಶ್ಚರ್ ಮಾಡುತ್ತೆ. ಸೊ ಹಂಗಾಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಡೈಲಿ ಆಫೀಸ್ಗೂ ಇದೇ ರೀತಿಯೇ ರೆಡಿ ಆಗೋದು. ಸೊ ಇವತ್ತೇನಪ್ಪ ಅಂತಂದರೆ ಎಕ್ಸ್ಟ್ರಾ ಕಾಜಲ್ ಮತ್ತು ಲಿಪ್ಸ್ಟಿಕ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಕಾಜಲ್ಲು ಯೂಸ್ ಮಾಡ್ತೀನಿ, ಬಟ್ ಡೈಲಿ ಯೂಸ್ ಮಾಡಲ್ಲ, ರೇರ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಸನ್ಸ್ಕ್ರೀನ್ ಯಾಕಂತ ಹೇಳಿದ್ರೆ, ನಾವು ಬಿಸಿಲಲ್ಲೆಲ್ಲ ಹೋಗ್ತಾ ಇರ್ತೀವಲ್ಲ, ಸೊ ನಮ್ಮ ಸ್ಕಿನ್ನ UV ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ ಈ ಕ್ರೀಮ್ ಅಂತ ಹೇಳ್ಬಿಟ್ಟು ಇದನ್ನು ನಾನು ಡೈಲಿ ಆಫೀಸ್ಗೆ ಯೂಸ್ ಮಾಡ್ತೀನಿ. ಇನ್ನು ಡೌಟ್ಸ್ ಇರುತ್ತೆ ಕೆಲವ್ರಿಗೆ, ಸೊ ಸನ್ಸ್ಕ್ರೀನು ಮನೆಯಲ್ಲಿದ್ದರೂ ಯೂಸ್ ಮಾಡಬೇಕಾ, ಟ್ಯಾನ್ ಆಗುತ್ತಾ ಫೇಸು ಅಂತ ಹೇಳಿಬಿಟ್ಟು. ಹೌದು, ಮನೆಯಲ್ಲಿದ್ರೂ ಟ್ಯಾನ್ ಆಗುತ್ತೆ. ನಾವು ಬಿಸಿಲಿಗೆ ಹೋದರೆ ಅಷ್ಟೇ ಟ್ಯಾನ್ ಆಗುತ್ತೆ ಅಂತೇನಿಲ್ಲ, ನಾವು ಮನೆಯಲ್ಲಿದ್ದರೂ ಕೂಡ ನಮಗೆ ಟ್ಯಾನ್ ಅನ್ನೋದು ಆಗುತ್ತೆ. ಸೊ ನೀವು ಮನೆಯಲ್ಲಿ ಕೂಡ ನಿಮ್ಮ ಸ್ಕಿನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು. ಸೊ ಲಾಸ್ಟ್ಗೆ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟೇ, ನನ್ನ ಡೈಲಿ ಸಿಂಪಲ್ ಮೇಕಪ್ ಇಷ್ಟೇ ಇರುತ್ತೆ. ಓವರಾಗಿ ಏನು ಮಾಡೋಕ್ಕೋಗಲ್ಲ. ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಎಕ್ಸ್ಟ್ರಾ ಲಿಪ್ಸ್ಟಿಕ್ ಆ್ಯಂಡ್ ಕಾಜಲ್ ಹಾಕ್ತಾಯಿದ್ದೀನಿ ಅಷ್ಟೇ. ಮುಗೀತು. ಈಗ
ಪೌಡರು ಹಾಕೋಣ. ನಾನು ಬೇಗ ಬೇಗ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂತಂದರೆ ನನಗೂ ಆಫೀಸ್ಗೆ ಟೈಮ್ ಆಯಿತು. ಸೊ ಹಂಗಾಗಿ ಆದಷ್ಟು ಬೇಗ ಬೇಗ ಮಾಡಿಬಿಟ್ಟು ಅಂತ. ಸೊ ಈಗ ನಾನು ಇದು ಫಿನಿಶಿಂಗ್ ಪೌಡರು, ಇದನ್ನು ಹಾಕ್ತಾ ಇದ್ದೀನಿ. ನಾನು ಜಾಸ್ತಿ ಹಾಕ್ತಿಲ್ಲ, ತುಂಬ ಲೈಟಾಗಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನೆಕ್ಕಿಗೂ ಹಾಕ್ತಾ ಇದ್ದೀನಿ, ಯಾಕಂತಂದರೆ ಈಗ ನೋಡಿ ಫೇಸು ಒಂದು ಕಲರ್ ಆಗಿದೆ, ನೆಕ್ಕು ಒಂದು ಕಲರ್ ಆಗಿದೆ. ಸೊ ಹಂಗಾಗಿ ನೆಕ್ಕಿಗೂ ಹಾಕ್ತಾ ಇದ್ದೀನಿ. ಸೊ ಇಷ್ಟೇ, ಮೇಕಪ್ ರೆಡಿ ಆಯಿತು. ಸೊ ಈಗ ಸೊ ಈಗ ಐಬ್ರೋಗೋಸ್ಕರ ನಾನು ಐಬ್ರೋ ಪೌಡರ್ ತಗೊಂಡಿದ್ದೀನಿ. ಸೊ ಐಬ್ರೋ ಪೌಡರ್ ತಗೊಂಡು ನಾವು ಐಬ್ರೋಸ್ ಫಿಲ್ ಮಾಡ್ಕೊಳ್ಳೋಣ. ಐಬ್ರೋಸು ಫಿಲ್ಲಿಂಗ್ ಟೈಮಲ್ಲಿ ಫಸ್ಟೇ ನಾವು ಸ್ಟಾರ್ಟಿಂಗಿಂದ ಫಿಲ್ ಮಾಡಬಾರ್ದು. ಏಕಂತಂದರೆ ಸ್ಟಾರ್ಟಿಂಗಿಂದ ಫಿಲ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಒಂಥರ ಲೈಕ್ ತುಂಬ ಬೋಲ್ಡ್ ಅನಿಸ್ಬಿಡತ್ತೆ, ಮತ್ತು ಎಂಡಲ್ಲಿ ಅಷ್ಟೊಂದಿರಲ್ಲ. ಸೊ ಹಂಗಾಗ್ಬಿಟ್ಟು ಫಸ್ಟು ನಾವು ಐಬ್ರೋಸ್ ಫಿಲ್ ಮಾಡಬೇಕಂದ್ರೆ ಸ್ಟಾರ್ಟಿಂಗಿಂದ ಮಾಡ್ಕೋಬಾರ್ದು. ಸೊ ಐಬ್ರೋಸ್ ಫಿಲ್ಲಿಂಗ್ ಆಯಿತು. ಈಗ ಕಾಜಲ್ಗಿಂತ ಮುಂಚೆ ಐಲೈನರ್ ಹಾಕ್ಕೊಳ್ಳೋಣ. ಐಲೈನರು ನಾನು ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ, ಜಾಸ್ತಿ ಬೋಲ್ಡಾಗಿ ಏನು ಹಾಕ್ತಿಲ್ಲ. ಸೊ ಈಗ ಈ ಸೈಡ್ ಆಗಿದೆ, ಇವಾಗ ಈ ಕಡೆ ಸೈಡ್. ಈ ಕಡೆ ಒಂದು ಸ್ವಲ್ಪ ಬೋಲ್ಡ್ ಅನ್ನಿಸ್ತು ಕಂಪೇರ್ ಟು ದಿಸ್ ಸೈಡ್. ಸೊ ಅದಕ್ಕೆ ಈ ಕಡೆನೂ ಸೇಮ್ ಹಂಗೆ ಮಾಡ್ಕೊಂಬಿಡ. ಓಕೆ, ನೆಕ್ಸ್ಟ್ ಕಾಜಲ್ ಹಾಕ್ಕೊಳ್ಳೋಣ. ಐಲೈನರ್ ಹಾಕಿದ್ದಾಯ್ತು. ನೆಕ್ಸ್ಟ್ ಕಾಜಲ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಮುಗೀತು. ಸ್ವಲ್ಪ ಡ್ರೈ ಆದಮೇಲೆ ಕಾಜಲು ಹಾಕ್ಕೊಳ್ಳೋಣ. ನೆಕ್ಸ್ಟು ಈಗ ಲಿಪ್ ಕೇರ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ವಾದಿ ಹರ್ಬಲ್ಸ್ ಲಿಪ್ ಕೇರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಆಫೀಸ್ಗೆ ಡೈಲಿ ಇಷ್ಟೇ ರೆಡಿ ಆಗೋದು, ಜಾಸ್ತಿ ಏನು ಆಗೋಕ್ಕೋಗಲ್ಲ. ಸೊ ಈಗ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಣ. ಲಿಪ್ಸ್ಟಿಕ್ಕು ನನಗೊಂದು ಸ್ವಲ್ಪ ಡಾರ್ಕ್ ಇರೋದು ಹಾಕ್ಕೊಳ್ಳೋಣ, ರೆಡ್ ಲಿಪ್ಸ್ಟಿಕ್ ಹಾಕೋಣ ಅಂತ. ಸೊ ಈ ಕಲರ್ ಹಾಕ್ತಾಯಿದ್ದೀನಿ. ಓಕೆ, ಡನ್. ಇಷ್ಟೇ, ಮುಗೀತು. ಸೊ ಈಗ ನಾವು ಲೈಟಾಗಿ ಕೆಳಗಡೆನೂ ಹಾಕ್ಕೊಳ್ಳೋಣ. ಲೈಟಾಗಿ ಇದನ್ನೇ ಹಾಕ್ತಾಯಿದ್ದೀನಿ. ಲೈಟಾಗಿ ಕೆಳಗಡೆನೂ ಹಾಕ್ಕೊಂಬಿಟ್ರೆ ನಮ್ಮ ಮೇಕಪ್ ಫಿನಿಶ್ ಆಗುತ್ತೆ. ಆ್ಯಕ್ಚುಲಿ ಇದಕ್ಕೆ ಬ್ರಷ್ ಬಂದಿದೆ, ನಾನು ಆ ಬ್ರಷ್ ಎಲ್ಲ ಹಾಕಿದ್ದೀನಿ ಅಂತಲೇ ಗೊತ್ತಿಲ್ಲ ನನಗೆ. ಅದಕ್ಕೆ ಫಿಂಗರೇ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಇಷ್ಟೇ ನನ್ನದು ಡೈಲಿ ಸಿಂಪಲ್ ಮೇಕಪ್ ಇಷ್ಟೇ. ಸೊ ಈಗ ಸ್ವಲ್ಪ ಕುಂಕುಮ ಇಟ್ಕೊಂಡ್ಬಿಟ್ರೆ ಫೇಸ್ಗೆ ಒಂದು ಕಳೆ ಅನ್ನೋದು ಬರುತ್ತೆ. ಆ್ಯಂಡ್ ನೋಡಿ, ಈಗ ಕುಂಕುಮ ಇಟ್ಟಿದ ತಕ್ಷಣ ಮುಖದಲ್ಲಿ ಗ್ಲೋನೇ ಚೇಂಜ್ ಆಯಿತು.
ಸೊ ಇಷ್ಟೇ ನನ್ನ ಸಿಂಪಲ್ ಮೇಕಪ್ ಆ್ಯಂಡ್ ಸೊ ಎಲ್ಲನೂ ಆಯಿತು. ಹಾಗೆಯೇ ನಾನು ನ್ಯೂ ಇಯರ್ ದಿವಸ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಳ್ಳೋಣ, ದೇವ್ರ ಪೂಜೆ ಮಾಡಿಕೊಂಡು ಡೇನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ ಅಂತ ದೇವಸ್ಥಾನಕ್ಕೆ ಹೋದೆ. ಸೊ ಅಲ್ಲೆಲ್ಲನೂ ನೀಟಾಗಿ ದರ್ಶನನೇ ಮಾಡಿಕೊಂಡು ಚೆನ್ನಾಗಿ ದರ್ಶನ ಆಯಿತು. ದೇವ್ರ ದರ್ಶನ ಮಾಡ್ಕೊಂಡಿದ್ದ ತಕ್ಷಣ ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ, ಖುಷಿ, ಸಂತೋಷ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ನೆಮ್ಮದಿ ಅಂತ ಅನ್ನಿಸ್ತು. ಫಸ್ಟ್ ಡೇ ಅದು ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೇ ಫ್ರೆಶ್ ಆಗೋಗಿ ನಾವು ದೇವ್ರ ದರ್ಶನ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರತ್ತಲ್ವ. ಸೊ ಆ ದಿನ ಪೂರ್ತಿ ಮನಸ್ಸಿಗೆ ತುಂಬ ನೆಮ್ಮದಿ, ಸಂತೋಷ, ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ನನಗೂ ಆ ಡೇ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಹಾಗೆಯೇ ಅಲ್ಲಿ ನವಗ್ರಹನೂ ಇತ್ತು. ಸೊ ನಾನು ನವಗ್ರಹಗಳಿಗೂ 9 ಸುತ್ತು ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಬಂದೆ. ತುಂಬ ಚೆನ್ನಾಗಿ ಅನ್ನಿಸ್ತು, ಒಂಥರ ಮೈಂಡೆಲ್ಲ ಫುಲ್ ರಿಫ್ರೆಶ್ ಆದಂಗೆ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು 2024 ಏನಿದೆ ಅದು ನನ್ನ ಜೀವನದಲ್ಲಿ ತುಂಬ ಅಂದರೆ ಕೆಟ್ಟ ವರ್ಷ ಅಂತ ಹೇಳ್ಬೋದು. ತುಂಬ ಘಟನೆಗಳು ನಡೆದಿದೆ ನನ್ನ ಲೈಫಲ್ಲಿ ಅದರಿಂದ. ಆ್ಯಂಡ್ ನಿಜ ಹೇಳಬೇಕಂದ್ರೆ 2024ಅಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು, ಸೊ ತುಂಬ ಯಾರ ಬುದ್ಧಿ ಏನು, ಯಾವ ಜನ ಎಂಥವರು, ನಮ್ಮ ಹತ್ರ ಚೆನ್ನಾಗಿದ್ಕೊಂಡು ನಮ್ಮ ಹಿಂದೆ ನಮಗೆ ಬೆನ್ನಿಗೆ ಯಾವ ಥರ ಚೂರಿ ಹಾಕ್ತಾರೆ, ನಮ್ಮನ್ನು ನಂಬಿಸಿ ಯಾವ ಥರ ದ್ರೋಹ ಮಾಡ್ತಾರೆ, ನಮಗೆ ಯಾವ ಥರ ನಂಬಿಕೆ ದ್ರೋಹಿ ಮಾಡ್ತಾರೆ, ನಂಬಿಕೆನ ನಾವಿಟ್ಟಿರೋ ನಂಬಿಕೆನ ಅವರು ಯಾವ ರೀತಿ ಹಾಳು ಮಾಡ್ಕೊತಾರೆ. ಸೊ ಅದು ಬೇರೆ ಯಾರೂ ಅಲ್ಲ, ನಮ್ಮವರೇ, ನಮ್ಮ ಜೊತೆ ಇರೋರೇ. ಈ ಥರ ಎಲ್ಲ ಇರುತ್ತಾ, ನಮ್ಮ ಹಿಂದೆ ಇಷ್ಟೆಲ್ಲ ಮಾಡ್ತಾರಾ ಅನ್ನೋದು. ಸೊ ಈ ವರ್ಷ ನನಗೆ ಕಲಿಸಿರೋ ಅಷ್ಟು ಪಾಠ ಯಾವ ವರ್ಷವೂ ಕಲಿಸಿಲ್ಲ. ಸೊ ಅಷ್ಟೆಲ್ಲ ಕಲಿಸಿದೆ. ಸಪ್ರೇಟಾಗಿ ಅದರದ್ದೇ ನಾನು ಒಂದು ವಿಡಿಯೋ ಮಾಡ್ತೀನಿ. ಬಟ್ ಐ ಹೋಪ್ ದಿಸ್ 2025 ಇಯರ್ ಗೋಯಿಂಗ್ ಟು ಬಿ ಬೆಸ್ಟ್ ಇಯರ್ ಇನ್ ಮೈ ಲೈಫ್ ಅಂತ ಅಂದ್ಕೊತೀನಿ. ಸೊ ಇದು ಬೆಸ್ಟ್ ಇಯರ್ ಆಗಬೇಕು ನನ್ನ ಲೈಫಲ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ವರ್ಷ ಫುಲ್ ಚೆನ್ನಾಗಿರಬೇಕು, ನನ್ನ ಬೆಸ್ಟ್ ಇಯರ್ ಆಗಬೇಕು, ನಾನೇನೆಲ್ಲ ಕನಸು ಕಂಡಿದ್ದೀನಿ ಎಲ್ಲ ಕನಸು ನನಸಾಗಬೇಕು, ಹಾಗೆಯೇ ನಿಮ್ಮೆಲ್ಲ ಕನಸುಗಳು ನನಸಾಗಬೇಕು ಅಂತ ಅಂದ್ಕೊಂಡು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.